9ನೇ ತರಗತಿಯಲ್ಲಿ ಕಲಿಯುತ್ತಿರುವ ಎಲ್ಲಾ ಮಕ್ಕಳಿಗೂ ಸ್ವಾಗತ. ಇವತ್ತು ನಾವು ಸಮವಾಕ್ಯ ಜೋಡಿಗಳು ಎಂಬ ಅಧ್ಯಾಯದಲ್ಲಿ ಬರುವ ಪೇಜ್ ನಂಬರ್ 11 ಪ್ರಶ್ನೆ ನಂಬರ್ 7 ನೋಡುವ. ಒಬ್ಬನು 1,00,000 ರೂಪಾಯಿಯನ್ನು 2 ಯೋಜನೆಗಳಲ್ಲಿ ನಿಕ್ಷೇಪಿಸಿದನು. ಬಡ್ಡಿ ದರವು 7% ಮತ್ತು 6% ಆಗಿವೆ. 1 ವರ್ಷದ ಬಳಿಕ 2 ಯೋಜನೆಗಳಿಂದಾಗಿ 6,750 ರೂಪಾಯಿ ಬಡ್ಡಿ ಲಭಿಸಿತು. ಹಾಗಾದರೆ ಪ್ರತಿಯೊಂದು ಯೋಜನೆಯಲ್ಲಿ ನಿಕ್ಷೇಪಿಸಿದ ಹಣ ಎಷ್ಟು? ಇದನ್ನು ಹೇಗೆ ಮಾಡುವುದು ನೋಡುವ. ಕೈಯಲ್ಲಿರುವ ಹಣ ಎಷ್ಟು? ಅವನಲ್ಲಿ 1,00,000 ರೂಪಾಯಿ ಅಲ್ವಾ. ಅವನು ಮೊದಲನೇ ಯೋಜನೆಯಲ್ಲಿ ನಿಕ್ಷೇಪಿಸಿದ ಹಣ ಎಕ್ಸ್ ಅಂತೇಳಿ ತೆಗೆದುಕೊಳ್ಳುವ. ಎರಡನೇ ಯೋಜನೆಗೆ ನಿಕ್ಷೇಪಿಸಿದ ಹಣ ಎಷ್ಟಾಗ್ತದೆ? ಅದಕ್ಕಿಂತ 1,00,000ಕ್ಕಿಂತ ಈ ಎಕ್ಸ್ ಅಮೌಂಟ್ ಕಡಿಮೆ ಆಗ್ತದಲ್ವಾ. ಆಗ 1,00,000 ಮೈನಸ್ ಎಕ್ಸ್ ಅಂತ ಸಿಕ್ಕಿತು ನಮ್ಗೆ. ಇನ್ನು ಫಸ್ಟ್ ಯೋಜನೆಯ ಬಡ್ಡಿ ದರ ಅಂತಂದ್ರೆ 7% ಅಂತ ಹೇಳಿದ್ರೆ 7/100. ಶತಮಾನ ಅಂತ ಹೇಳಿದ್ರೆ ನಮ್ಗೆ 100ರಿಂದ ಭಾಗಿಸ್ಬೇಕು. ಎರಡನೆಯ ಬಡ್ಡಿ ದರ 6%. ಆಗ 6/100. 2 ಯೋಜನೆಗಳಿಂದ ಅವನಿಗೆ ದೊರೆತ ಬಡ್ಡಿ ಎಷ್ಟು? 6,750 ರೂಪಾಯಿ. ಗೊತ್ತಾಯ್ತಾ? ಇನ್ನು ಮೊತ್ತ ಬಡ್ಡಿಯನ್ನು ನಾವು ಹೇಗೆ ಕಂಡುಹಿಡಿಯುವುದು? 1ನೇ ಯೋಜನೆಯ ಬಡ್ಡಿ 2ನೇ ಯೋಜನೆಯ ಬಡ್ಡಿ ಸೇರಿ ನಮ್ಗೆ 6,750 ರೂಪಾಯಿ ಸಿಗ್ತದೆ ಅಲ್ವಾ. ಆಗ ಎಕ್ಸ್ ಇಂಟು 7/100 ಪ್ಲಸ್ ಎರಡನೇ ಯೋಜನೆ ಬಡ್ಡಿ ಅಂತ ಹೇಳಿದ್ರೆ 1,00,000 ಮೈನಸ್ ಎಕ್ಸ್ ಗುಣಿಸು 6/100 ಸಮ 6,750 ರೂಪಾಯಿ. ಇದನ್ನು ನಮ್ಗೆ ಹೇಗೆ ಬರಿಬಹುದು? 7x ಸಮ 7x/100 ಪ್ಲಸ್ 6 ಗುಣಿಸು 1,00,000/100 ಮೈನಸ್ 6x/100 ಸಮ 6,750 ರೂಪಾಯಿ ಅಂತ ಸಿಕ್ಕಿತಲ್ವಾ. ಇಲ್ಲಿ ಎಲ್ಲಾ ಭಾಗ ಛೇದದಲ್ಲಿ 100 ಇದೆ. ಅದನ್ನು 100 ಬರೆದು ಕೆಳಗೆ 7x ಪ್ಲಸ್ 6,00,000 ಮೈನಸ್ 6x/100 ಸಮ 6,750 ರೂಪಾಯಿ ಅಂತ ಸಿಕ್ಕಿತು. ಇನ್ನು ಈ 100ನ್ನು ಬಲದ ಭಾಗಕ್ಕೆ ಕೊಂಡೋಗುವ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳುದು ಇದನ್ನು. 7x ಪ್ಲಸ್ 6,00,000 ಮೈನಸ್ 6x ಸಮ 6,750 ಗುಣಿಸು 100 ಅಲ್ವಾ. ಇನ್ನು ಈ ಚರ ಇದ್ದ ಭಾಗ ಎಡದ ಬದಿಯಲ್ಲೂ ಸ್ಥಿರಾಂಕ ಇದ್ದದ್ದನ್ನು ಬಲದ ಭಾಗಕ್ಕೆ ಕೊಂಡೋಗುವಾಗ ಎಡದ ಭಾಗದಲ್ಲಿ ಏನು ಬಾಕಿ ಆಗ್ತದೆ? 7x ಮೈನಸ್ 6x ಸಮ 6,75,000 ಮೈನಸ್ 6,00,000. ಎಕ್ಸ್ ಅಂತ ಹೇಳಿದ್ರೆ 75,000 ಅಂತೇಳಿ ಸಿಕ್ಕಿತು. ಅಂತ ಹೇಳಿದ್ರೆ ಅವನು ಮೊದಲ ಯೋಜನೆಗೆ ನಿಕ್ಷೇಪಿಸಿದ ಹಣ 75,000. ಇನ್ನು ಎರಡನೇ ಯೋಜನೆಗೆ ಅವನು ಎಷ್ಟು ನಿಕ್ಷೇಪಿಸಿದಾನಂತ ಹೇಗೆ ನೋಡುವುದು? ಮೊದಲ ಪದ್ಧತಿಗೆ 75,000 ನಿಕ್ಷೇಪಿಸಿದ. ಎರಡನೇ ಪದ್ಧತಿಗೆ ನಿಕ್ಷೇಪಿಸಿದ ಹಣ ಕಂಡುಹಿಡಿಯಲು ಎಕ್ಸ್ ಸಮ 75,000ವನ್ನು 1,00,000ದಿಂದ ಕಳೆಯಬೇಕು. ಆಗ 1,00,000 ಮೈನಸ್ 75,000 ಅಂತ ಹೇಳಿದ್ರೆ 25,000 ಅಂತೇಳಿ ಸಿಕ್ಕಿತು ನಮ್ಗೆ. ಫಸ್ಟ್ ಯೋಜನೆ ಎಕ್ಸ್ ಅಂತ ಹೇಳಿದ್ರೆ 75,000. ಎರಡನೇ ಯೋಜನೆಗೆ ನಿಕ್ಷೇಪಿಸಿದ ಹಣ 25,000 ಅಲ್ವಾ. ಆಗ ಟೋಟಲ್ ಹಣ ಎಷ್ಟಾಯ್ತು? 1,00,000 ರೂಪಾಯಿ. ಇನ್ನು 8ನೇ ಪ್ರಶ್ನೆಯನ್ನು ನಾವು ನೋಡೋಣ. 1 ಸೆಕೆಂಡ್ ನಲ್ಲಿ ಯು ಮೀಟರ್ ಎಂಬ ವೇಗದಲ್ಲಿ ಆರಂಭಿಸಿದ ಪ್ರತಿ ಸೆಕೆಂಡ್ ನಲ್ಲಿ ಎ ಮೀಟರ್ ಪರ್ ಸೆಕೆಂಡ್ ಎಂಬ ದರದಲ್ಲಿ ವೇಗವನ್ನು ಹೆಚ್ಚಿಸಿ ನೇರ ರೇಖೆಯಲ್ಲಿ ಸಂಚರಿಸುವ ಒಂದು ವಸ್ತುವಿನ ಟಿ ಸೆಕೆಂಡ್ ನ ವೇಗವು u ಪ್ಲಸ್ at ಆಗಿದೆ. ಹೀಗೆ ಸಂಚರಿಸುವ ಒಂದು ವಸ್ತುವಿನ 1ನೇ ಸೆಕೆಂಡ್ ನ ವೇಗವು 5 ಮೀಟರ್ ಪರ್ ಸೆಕೆಂಡ್ ಮತ್ತು 5ನೇ ಸೆಕೆಂಡ್ ನ ವೇಗವು 13 ಮೀಟರ್ ಪರ್ ಸೆಕೆಂಡ್ ಆಗಿರುವುದು. ಪ್ರತಿಯೊಂದು ಸೆಕೆಂಡ್ ನಲ್ಲಿ ಹೆಚ್ಚಾಗುವ ವೇಗದ ದರ ಎಷ್ಟು? ಯಾತ್ರೆಯ ಆರಂಭದ ವೇಗ ಎಷ್ಟು? ಇದು ದೊಡ್ಡ ಕ್ವಶನ್ ಅಂತ ನೋಡಿ ನೀವು ಟೆನ್ಷನ್ ಮಾಡಬೇಡಿ. ತುಂಬಾ ಸುಲಭದ ಪ್ರಶ್ನೆ ಇದು. ನಾನು ಹೇಗೆ ಮಾಡುವ? ಪ್ರಶ್ನೆಯಲ್ಲಿ ಒಂದು ಸಮವಾಕ್ಯ ಕೊಟ್ಟಿದ್ದಾರೆ. ಟಿ ಸೆಕೆಂಡ್ ನ ವೇಗ ಅಂತ ಹೇಳಿದ್ರೆ ಯು ಪ್ಲಸ್ at ಅಂತೇಳಿ ಕೊಟ್ಟಿದ್ದಾರಲ್ವಾ. ಇಲ್ಲಿ ಯು ಅಂದರೆ ಆರಂಭದ ವೇಗ, ಟಿ ಅಂತ ಹೇಳಿದ್ರೆ ಸಮಯ ಅಲ್ವಾ. ಇನ್ನು ನೋಡಿ ಅಂತೆ ಮೊದಲಿಗೆ ಇದು ಎಂತ ವಿಶ್ರಾಂತಿಯಲ್ಲಿ ಇರ್ತದಲ್ವಾ.
ಆಗ 0 ಸೆಕೆಂಡ್ ನಲ್ಲಿ ವೇಗ ಅಂತ ಹೇಳಿದ್ರೆ u ಪ್ಲಸ್ ಎ ಟಿ ಅಂತ ಹೇಳಿದ್ರೆ ಟಿ ಇದ್ದಲ್ಲಿ ನಾವು 0 ಅಂತೇಳಿ ಆದೇಶಿಸಿದಾಗ ನಮ್ಗೆ u ಅಂತ ಸಿಗ್ತದೆ. ಇನ್ನು ಪ್ರಶ್ನೆಯನ್ನು ನೋಡಿ, 1 ಸೆಕೆಂಡ್ ನಲ್ಲಿ ವೇಗ 5 ಮೀಟರ್ ಪರ್ ಸೆಕೆಂಡ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಟಿ ಅಂತ ಹೇಳಿದ್ರೆ 1 ಸೆಕೆಂಡ್ ನಲ್ಲಿ ವೇಗವು ಅಂತ ಹೇಳಿದ್ರೆ ಟಿ ಇಲ್ಲಿ 1 ಅಂತ ಆಯ್ತಲ್ವಾ. ಆಗ ಟಿ 1 ನಮ್ಮ ಈ ಸಮವಾಕ್ಯ ಉಂಟಲ್ಲ ಯು ಪ್ಲಸ್ ಎ ಟಿಯಲ್ಲಿ ಆದೇಶಿಸಿ. ಯು ಪ್ಲಸ್ ಎ ಇಂಟು 1 ಸಮ 5 ಅಂತೇಳಿ ಕೊಟ್ಟಿದ್ದಾರೆ ಅಲ್ವಾ, 5 ಮೀಟರ್ ಪರ್ ಸೆಕೆಂಡ್ ಅಂತೇಳಿ ಕೊಟ್ಟಿದ್ದಾರೆ. ಆಗ ನಮಗೆ ಒಂದು ಸಮವಾಕ್ಯ ಸಿಕ್ಕಿತು, ಯು ಪ್ಲಸ್ ಎ ಅಂತ ಹೇಳಿದ್ರೆ 5. ಇನ್ನು ಪ್ರಶ್ನೆ 2ನೇ ಪಾರ್ಟ್, 5 ಸೆಕೆಂಡ್ ನಲ್ಲಿ ವೇಗವು 13 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಆಗ ಹೇಗೆ ಬರೀಬಹುದು, ಟಿ ಇದ್ದಲ್ಲಿ ನಾವು 5 ಅಂತೇಳಿ ಆದೇಶಿಸಿದರೆ ಯು ಪ್ಲಸ್ 5a ಸಮ 13 ಅಂತೇಳಿ ನಮಗೆ ಸಿಕ್ಕಿತು ಅಲ್ವಾ. ಇನ್ನು 1ನೇ ಸಮವಾಕ್ಯದಲ್ಲಿ ಯು ಅನ್ನು ನಮ್ಗೆ ಹೀಗೆ ಬರೀಬಹುದು, ಯು ಅನ್ನು ಎಡದ ಬದಿಯಲ್ಲಿಟ್ಟು ಎ ಅನ್ನು ಬಲದ ಬದಿಗೆ ಕೊಂಡೋಗುವಾಗ ಯು ಸಮ 5 ಮೈನಸ್ ಎ ಎಂದು ಬರೆಯಬಹುದು. ಇದನ್ನು ನಾವು 2ನೇ ಸಮವಾಕ್ಯದಲ್ಲಿ ಆದೇಶಿಸಿದಾಗ ಏನಾಯ್ತು, 5 ಮೈನಸ್ ಎ ಪ್ಲಸ್ 5a ಸಮ 13. 4a ಅಂತ ಹೇಳಿದ್ರೆ 13 ಮೈನಸ್ 5, 4a ಅಂತ ಹೇಳಿದ್ರೆ 8. ಗೊತ್ತಾಯ್ತಾ. ಆಗ 4a ಸಮ 8, ಆಗ a ಸಮ 8 ಭಾಗಿಸು 4 ಅಂತ ಹೇಳಿದ್ರೆ 2 ಮೀಟರ್ ಪರ್ ಸೆಕೆಂಡ್ ಅಂತ ಸಿಕ್ಕಿತು. a 2 ಮೀಟರ್ ಪರ್ ಸೆಕೆಂಡ್ ಅನ್ನು 2ನೇ ಸಮವಾಕ್ಯದಲ್ಲಿ ಆದೇಶಿಸಿದಾಗ ಏನಾಯ್ತು, ಯು ಪ್ಲಸ್ 5 ಗುಣಿಸು 2 ಅಂತ ಹೇಳಿದ್ರೆ 13 ಅಂತ ಹೇಳಿದ್ರೆ ಯು ಸಮ 13 ಮೈನಸ್ 10 3 ಮೀಟರ್ ಪರ್ ಸೆಕೆಂಡ್ ಅಂತೇಳಿ ಸಿಕ್ಕಿತು. ಗೊತ್ತಾಯ್ತಾ. ಹೀಗೆ ಈ ಲೆಕ್ಕವನ್ನು ನೀವೊಂದು 3-4 ಸಲ ಮಾಡಿ ನೋಡಿ, ಆಗ ನಿಮ್ಗೆ ಅರ್ಥವಾದೀತು. ನಿಮ್ಗೆಂತಾದ್ರೂ ಸಂಶಯವಿದ್ರೆ ಕಮೆಂಟ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಕಾಸರಗೋಡಿನ ಕನ್ನಡ ವಿದ್ಯಾರ್ಥಿಗಳಿಗಾಗಿ ನಾವು ಮಾಡುವ ಒಂದು ಸಣ್ಣ ಪ್ರಯತ್ನ. ಥ್ಯಾಂಕ್ ಯು.